ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮಾಧವನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಸುಕನ್ಯಾ ಬಂದು ನಿಂತಿರ್ತಾಳೆ. ಆಗ ಇವನು ಹೊರಗಡೆ ಬರ್ತಾ ಇರ್ತಾನೆ. ಅಣ್ಣ ಯಾಕಣ್ಣ ಎಲ್ಲೋಗ್ತಾ ಇದೆಯಾ ಅಂತ ಹೇಳಿದಾಗ, ಅದು ಅಂತ ಹೇಳಿದಾಗ, ಓ ನಿನ್ನ ಫ್ರೆಂಡ್ಸಿಗೆ ಯಾರಿಗೂ ಲೊಕೇಶನ್ ಕಳಿಸಿರ್ತೀಯಾ, ಪಾಪ ಅವ್ರಿಗೆ ಅಡ್ರೆಸ್ ಗೊತ್ತಾಗಿರೋದಿಲ್ಲ, ಫೋನ್ ಮಾಡಿ ಹೇಳೋದಕ್ಕೆ ಹೋಗ್ತಾ ಇದೆಯಾ ಅಂತ ಹೇಳಿ ಕೇಶವ ಕೇಳ್ತಾನೆ. ಅದೇ ಟೈಮ್ಗೆ ವಲ್ಲಭ ಕೂಡ ಕರೀತಾನೆ. ಸರಿ ಸರಿ ಆಯಿತು, ನೀನು ಫೋನ್ ಮಾಡ್ಕೊಂಡು ಹೇಳ್ಕೋ, ವಲ್ಲಭ ಯಾಕೋ ಕರಿತಾ ಇದ್ದ, ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವನು ಹೋಗಿದ ತಕ್ಷಣನೇ ಇವನು ಕೂಡ ಹೊರಗಡೆ ಬರ್ತಾನೆ. ಅವಳಲ್ಲಿ ನಿಂತಿರ್ತಾಳೆ. ಮಾಧವ ಅಂತ ಹೇಳಿ ಬಂದಾಗ, ಸುಕನ್ಯಾ ಏನಾಯಿತು, ಯಾಕೆ ಇಷ್ಟೊತ್ತಲ್ಲಿ ಬಂದಿದ್ಯಾ, ಏನಾದರೂ ತೊಂದರೆ ಆಯಿತಾ, ನಾನು ಏನಾಯಿತೋ ಏನೋ ಅಂತ ಹೇಳಿ ಗಾಬರಿ ಪಟ್ಕೊಂಡಿದ್ದೆ, ಅಂಥದ್ದು ಏನಾಯಿತು ಅಂತ ಇಷ್ಟೊತ್ತಲ್ಲಿ ಹುಡ್ಕೊಂಡು ಬಂದಿದ್ಯಾ, ಇನ್ನು 2 ದಿನ ಆದಮೇಲೆ ನಾನೇ ಸಿಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸುಕನ್ಯಾ ಅಂತ ಹೇಳಿದಾಗ, ಮಾಧವ ಅಂತ ಹೇಳಿ ಓಡ್ಬಂದು ತಪ್ಕೋತಾಳೆ. ಸುಕನ್ಯಾ ಅಂತ ಹೇಳಿ ತಳ್ತಾಳೆ. ಆಗ ಮಾಧವ, ನನಗೆ ಗೊತ್ತು ಮಾಧವ, ನಿನಗೆ ಮದುವೆ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿ, ಮೊದಲು ಕೂಡ ನೀನು ಹೀಗೆ ನಿಮ್ಮ ಅಪ್ಪಂಗೆ ಎದ್ರುಕೊಂಡು ನನ್ನ ದೂರ ಮಾಡ್ಕೊಳ್ಳೋ ಥರ ಮಾಡಿದೆ. ಇವಾಗ ನೋಡಿದ್ರೆ ಮತ್ತೆ ನನಗೆ ಆ ದೇವರು ಅವಕಾಶ ಕೊಟ್ಟಿದ್ದಾನೆ, ಇದನ್ನು ಮಾತ್ರ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ನಾನೇ ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ನಿನಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಅಯ್ಯೋ ಸುಕನ್ಯಾ, ಯಾಕೆ ಹಾಗೆ ಅನ್ಕೋತಾ ಇದೆಯಾ, ನನಗೆ ಯಾವುದೇ ರೀತಿ ಅಂತ ಭಾವನೆ ಇಲ್ಲ. ಅಷ್ಟೇ ಆಗಿದ್ದಿದ್ರೆ, ನಿನಗೆ ನನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂದಿದ್ರೆ ನನಗೆ ಕೆಲಸ ಕೊಡಿಸ್ತಿದ್ಯಾ, ನನಗೆ ಉಳ್ಕೊಳ್ಳೋದಕ್ಕೆ ಮನೆ ಕೊಡಿಸ್ತಾ ಇದೆಯಾ ಅಂತ ಹೇಳಿದಾಗ, ಇದನ್ನೆಲ್ಲ ನಾನು ಮಾಡಿದ್ದು ಪ್ರೀತಿಯಿಂದ ಅಲ್ಲ, ಸ್ನೇಹ ಅಂತ ಹೇಳಿ. ನಾನು ನಿನ್ನ ಮೇಲೆ ಇಟ್ಟಿರೋ ಗೌರವನ ಕಳ್ಕೊಬೇಡ ಸುಕನ್ಯಾ ಅಂತ ಹೇಳಿದಾಗ, ಇಲ್ಲ ಮಾಲ್ವಾ, ನಿನಗೆ ನಿಮ್ಮಪ್ಪ ಅಂತ ಅಂದರೆ ಭಯ, ನಿಮ್ಮ ಅಪ್ಪನ ಮೇಲಿನ ಭಯಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೆಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ಎದುರುಕೊಂಡಿದ್ದನ್ನೆಲ್ಲ ಮುಚ್ಚಿಟ್ಕೋಬೋದು, ಆದರೆ ನಾನು ಸುಮ್ಮನೆ ಇರೋದಿಲ್ಲ. ದೇವರು ನನಗೆ ಮತ್ತೊಂದು ಅವಕಾಶನ ಮಾಡಿಕೊಟ್ಟಿದ್ದಾನೆ, ಇದನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ನಾನು ನಿನ್ನನ್ನು ಮದುವೆ ಆಗೇ ಆಗ್ತೀನಿ, ನಾನೇ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸುಕನ್ಯಾ, ಅದೆಲ್ಲ ಏನೂ ಇಲ್ಲ, ನಾನು ಇಷ್ಟಪಟ್ಟೇನೆ ಈ ಮದುವೆ ಆಗ್ತಾ ಇರೋದು. ನನಗೆ ಪ್ರೀತಿ ಮೊದಲು ನಿನ್ನ ಮೇಲಿತ್ತು, ಆದರೆ ಹೀಗಿಲ್ಲ, ಈಗಿರೋದು ಗೌರವ ಮಾತ್ರ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ, ಇಲ್ಲ, ನಾನು ಇದನ್ನೆಲ್ಲ ನಂಬೋದಿಲ್ಲ, ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಿನಗೆ ನನ್ನ ಮೇಲೆ ಪ್ರೀತಿ ಇರೋದಕ್ಕೇನೆ ನೀನು ನನಗೆ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣವೇ ಮಧ್ಯರಾತ್ರಿನಲ್ಲಿ ಬಂದಿದ್ದು. ಹೇಳ್ತಾ ಇದ್ದೀನಲ್ವ ಸುಕನ್ಯಾ, ಸ್ನೇಹಕ್ಕೆ ಗೌರವಕ್ಕೆ ಬೆಲೆ ಕೊಟ್ಟು ಬಂದಿದ್ದು ಅಂತ ಹೇಳಿದಾಗ, ಇಲ್ಲ, ನಾನು ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ನಾನೇ ಒಪ್ಪಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ, ಸರಿ ಆಯಿತು, ನೀನು ಹೋಗಿ ನಮ್ಮ ಅಪ್ಪನ ಹತ್ರ ಎಲ್ಲ ಮಾತಾಡು. ನಮ್ಮಪ್ಪ ನೀನು ಹೇಳಿರೋ ವಿಚಾರನ ಕೇಳಿದ್ರೆ ಎಲ್ಲರ ಮುಂದೆನೂ ತಲೆ ತಗ್ಸಿ ಕಣ್ಣೀರು ಹಾಕೊಂಡು ತಲೆ ಬಗ್ಗಿಸ್ತಾ ಇರ್ತಾರೆ. ಅದಕ್ಕೆಲ್ಲ ಕಾರಣ ನಾನು ಆಗ್ತೀನಿ, ಇದಕ್ಕೆಲ್ಲ ಕಾರಣ ನಾನು ಅಂತ ನನಗೆ ಗೊತ್ತಾದ್ಮೇಲೆ ನಾನಂತೂ ಜೀವಂತವಾಗಿರೋದಿಲ್ಲ. ನೀನು ಹೋಗಿ ನಮ್ಮ ಅಪ್ಪಂಗೆ ವಿಚಾರ ಹೇಳಬೇಕು ಅಂತಂದರೆ ನನ್ನ ಮೇಲೆ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಇವಾಗ ಏನು ಒಳಗಡೆ ಹೋಗ್ತೀಯಾ ಅಥವಾ ಇಲ್ಲಿಂದ ಹೊರಗೋಗ್ತೀಯಾ ಅಂತ ಹೇಳಿ ಕೇಳ್ತಾ ಇರ್ತಾನೆ ಮಾಧವ ಅಂತ ಹೇಳಿದಾಗ, ನೋಡು ಸುಕನ್ಯಾ, ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ದಾಗ ಅವಳು ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ಬಿಡ್ತಾಳೆ. ಸರಿ ಆಯಿತು ಅಂತ ಈ ಕಡೆ ನೋಡಿದ್ರೆ ಇವನು ವಿಡಿಯೋ ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ. ಸೂರ್ಯಕಾಂತ ಮತ್ತು ಚಂದ್ರಕಾಂತ ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡಿರ್ತಾರೆ. ಹೋಗಿ ಚಂದ್ರಕಾಂತ ವಿಡಿಯೋ ಮಾಡ್ಕೊಂಬಂದಿರ್ತಾನೆ. ಅಯ್ಯೋ ಅಣ್ಣ ನೋಡಿರಿ ಎಂಥ ಒಂದು ವಿಡಿಯೋ, ಅಯ್ಯೋ ಚಂದ್ರ ಏನು ಇಂಥ ವಿಡಿಯೋ ಮಾಡ್ಕೊಂಬತ್ತಿದ್ಯಾ, ಇದು ಮಾಧವನ ಪಾಲಿಗೆ ನಮ್ಮ ಹತ್ರ ಇರುವಂತಹ ಒಂದು ದೊಡ್ಡ ಅಸ್ತ್ರ. ಆ ಮಾಧವ ಏನಾದರೂ ಅವ್ರ ಅಪ್ಪಂಗೆ ಎದುರುಕೊಂಡು ಸುಕನ್ಯನ ಮದುವೆ ಆಗಲ್ಲ ಅಂತ ಹೇಳ್ತಾ ಇರ್ಬೋದು. ಈಗಲೂ ಏನಾದರೂ ಹಾಗೆ ಮಾಡಿಬಿಟ್ರೆ ಇನ್ನು ಮುಂದೆ ಆ ನಂದ ತಲೆ ಎತ್ಕೊಂಡು ಬದುಕಬಾರ್ದು. ನಂದನ್ಗೆ ಸಂತೋಷ ಅನ್ನೋದು ನಾಳೆನೇ ಕೊನೆ ಆಗಬೇಕು, ಅದಕ್ಕೆಲ್ಲ ಅಸ್ತ್ರ ನಮ್ಮ ಹತ್ರ ಇದೆಯಲ್ವಾ ಅಂತ ಹೇಳಿ ಆ ವಿಡಿಯೋ ನೋಡಿಕೊಂಡು ಫುಲ್ಲು ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಪಾಪ ಆ ಫಂಕ್ಷನಿಗೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲ ಕಡೆನೂ ಓಡಾಡ್ತಾ ಇರ್ತಾಳೆ. ಇವಳು ಪಾಪ ಅಮ್ಮನೂ ಎಲ್ಲ ಕೆಲಸನೂ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಎಲ್ಲರೂ ಬಂದು ತಗೋ ಇದನ್ನು ಅಲ್ಲಿಗಿಡು, ಅರವಾಣಿಗೆ ತೊಗೊಂಡು ಬಾ ಎಲ್ಲನೂ ಹೇಳ್ತಾ ಇರ್ತಾರೆ. ಹಾಗೆ ಧನ್ಯ ಕೂಡ ಬಂದ್ಬಿಟ್ಟು ಒಂದು ಬ್ಯಾಗ್ ಕೊಟ್ಬಿಟ್ಟು, ತಗೋ ಈ ಬ್ಯಾಗನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿಗಿಡು ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ತೊಗೊಂಡು ಹೋಗ್ತಾ ಇರ್ತಾಳೆ. ಅದೇ ಟೈಮಿಗೆ ವಲ್ಲಭ ಇದನ್ನೆಲ್ಲ ನೋಡ್ತಾನೆ. ಪಾಪ ಒಬ್ಬಳೇ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು, ಅಮ್ಮ ಒಂದು ನಿಮಿಷ ನಿಂತ್ಕೋ ಅಂತ ಹೇಳ್ತಾನೆ. ಆಗ ಏನು ಅಂತ ಹೇಳಿದಾಗ, ಕರಿಬೇಕು, ತಗೋ ಇದನ್ನೆಲ್ಲ ಬಿಡು, ಇಲ್ಲಿ ನಾನು ಹೋಗಿರ್ತೀನಿ, ನೀನು ಆರಾಮಾಗಿ ಕೂತಿರು ಅಂತ ಹೇಳ್ತಾ ಇರ್ತಾನೆ. ತಾನೇ ಅದನ್ನ ನೋಡಿ, ಏಯ್ ನಾನು ಲಗೇಜ್ ಎಲ್ಲ ಅವಳ ಕೈಲಲ್ವೇನೋ ಕೊಟ್ಟಿದ್ದು, ನೀನು ಯಾಕೆ ವಹಿಸ್ಕೊಂಡೆ ಅಂತ ಹೇಳಿದಾಗ, ಪಾಪ ಅವಳು ಆವಾಗಲಿಂದ ಓಡಾಡಿ ಸುಸ್ತಾಗಿದೆ ಅಕ್ಕ ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಅವಳು ಹೇಳ್ತಾಳೆ, ಎಲ್ರಿಗೂ ಕೂಡ ಓಡಾಡಿ ಸುಸ್ತಾಗಿದೆ, ಯಾಕೆ ನಾವು ಮನುಷ್ಯರು ತಾನೆ, ನಮಗೂ ಸುಸ್ತಾಗುತ್ತೆ ತಾನೆ, ಕೆಲಸ ಅವಳು ಮಾಡಿದೆ ಮತ್ತೆ ಯಾರು ಮಾಡ್ತಾರೆ ಅಂತ ಹೇಳಿದಾಗ, ಅದು ಹಾಗಲ್ಲ ಅಂತ ಹೇಳಿದಾಗ, ತುಂಬ ಅತಿಯಾಗಿ ಆಡಬೇಡ ನೀನು ಕಣೋ ಅಂತ ಹೇಳ್ತಾ ಇರ್ತಾಳೆ. ಏಯ್ ಕರಿಬೇಕು, ಸೆಡ್ಗೋಗಿ ಅಂತ ಹೇಳ್ಬಿಟ್ಟು ಚೇರ್ ತಂದು ಮಧ್ಯಕ್ಕೆ ಹಾಕ್ಬಿಟ್ಟು ಕೂತ್ಕೊಳ್ಳೆ ಅಂತ ಹೇಳ್ತಾ ಇರ್ತಾನೆ. ಆಗ ವಲ್ಲಭ ಬೇಡ ಕಣೋ ಅಂತ ಹೇಳಿದಾಗ, ಕೂತ್ಕೋ ಹೇಳ್ತಾ ಇಲ್ವಾ, ಕೂತ್ಕೋ ಅಂತ ಹೇಳಿ ಕೂರಿಸ್ತಾನೆ. ಆಗ ಇದು ತುಂಬ ಓವರ್ ಆಯಿತು, ಹೆಂಡ್ತಿನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳ್ಳೋದನ್ನ ಕಲ್ತ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳಿ ಹೋಗ್ತಾಳೆ.
ಯಾಕೋ ಯಾಕೋ ಇಷ್ಟು ಓವರಾಗಿ ಆಡ್ತಾ ಇದೆಯಾ ಅಂತ ಹೇಳಿದಾಗ, ಓವರಾ ನೀನು ಅವಾಗಿಂದ ಕೆಲಸ ಮಾಡಿದ್ಯಲ್ವಾ, ಸುಸ್ತಾಗಿರುತ್ತಲ್ವಾ, ಅದಕ್ಕೆ. ಸರಿ ನೀನು ಏನಾದರೂ ತಿಂದ್ಯಾ ಕುಡ್ದ್ಯಾ ಅಥವಾ ಹಾಗೆ ಓಡಾಡ್ತಾ ಇದೆಯಾ ಅಂತ ಹೇಳ್ತಿರ್ತಾರೆ. ಅದು ನಾನು ಅಡುಗೆ ಮನೆಗೆ ಹೋಗೋಷ್ಟ್ರೊಳಗಡೆ ಜ್ಯೂಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ವಲ್ಲಭ, ಅದಕ್ಕೆ ಅಂತ ಹೇಳಿದಾಗ, ಅಷ್ಟೇ ತಾನೇ, ಇಲ್ಲಿರು, ನೀನು ಇಲ್ಲೇ ಕೂತಿರು, ನಾನು ಈಗ ಹೋಗಿ ಈಗ ಬರ್ತೀನಿ, ಅಲ್ಲಿ ಹೋಗಿ ಅಡುಗೆ ಭಟ್ರ ಹತ್ರ ಫ್ರೆಶಾಗಿ ಜ್ಯೂಸ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ. ವಲ್ಲಭ ನನಗೋಸ್ಕರ ಇಷ್ಟೆಲ್ಲ ಕೇರ್ ಮಾಡ್ತಾನೆ ಅಂತ ಹೇಳಿ ಇವಳು ಮಾತಾಡ್ಕೊತಾ ಇರ್ತಾಳೆ. ಇದನ್ನೆಲ್ಲ ನಿಂತ್ಕೊಂಡು ಮೀನಾ ನೋಡ್ತಾ ಇರ್ತಾಳೆ. ಅಬ್ಬಬ್ಬಾ, ಇಬ್ರಿಗೂ ಎಷ್ಟು ಪ್ರೀತಿ ಇದೆ, ಆದರೂ ಕಳ್ಳರು ತೋರಿಸ್ಕೊಡೋದೇ ಇಲ್ಲ ಅಂತ ಹೇಳಿ ಅವಳ ಪಾಡಿಗಳು ಕೆಲಸ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ನೋಡ್ತಾ ಇರ್ತಾಳೆ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವನು ಹೋಗಿ ಜ್ಯೂಸ್ ತೊಗೊಂಡು ಬರ್ತಾನೆ. ಜ್ಯೂಸ್ ತೊಗೊಂಡು ಬಂದಿದ್ದ ತಕ್ಷಣನೇ, ತಗೋ ಕರಿಬೇಕು ಕುಡಿ ಅಂತ ಹೇಳಿದಾಗ, ಅದು ವಲ್ಲಭ ಅಂತ ಹೇಳ್ತಾ ಇರ್ತಾಳೆ. ಕುಡಿ, ಸುಸ್ತೋಗುತ್ತೆ ಕುಡಿ, ನನಗೆ ಇಷ್ಟೊಂದೆಲ್ಲ ಬೇಡ, ಒಂದು 6 ಗ್ಲಾಸ್ ಸಾಕು ಅಂತ ಹೇಳ್ತಾಳೆ. ಅಯ್ಯೋ 6 ಯಾಕೆ, ಇದೆಲ್ಲ ನಿನಗೆ ತಗೋ ಕುಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಒಂದು ತೊಗೊಂಡು ಕುಡಿತಾ ಇರ್ತಾಳೆ. ಸುಸ್ತೆಲ್ಲ ಕಡಿಮೆ ಐತೆ, ಇನ್ನೂ ಒಂದೇ ಅಲ್ವಾ ಕಡಿಮೆ ಕುಡ್ದಿರೋದು, ಇನ್ನೂ ಕಡಿಮೆ ಆಗಿಲ್ಲ, ಇನ್ನೊಂದು 5 ಕುಡಿಬೇಕಲ್ವಾ ಅಂತ ಹೇಳ್ತಾಳೆ. ಸರಿ ಸರಿ ಕುಡಿ ಕುಡಿ ಅಂತ ಹೇಳಿದಾಗ, ವಲ್ಲಭ ತುಂಬ ಥ್ಯಾಂಕ್ಸ್ ಕಣೋ, ನೀನು ನನ್ನ ಮೇಲೆ ಇಷ್ಟೊಂದು ಕನ್ಸರ್ನ್ ಇಟ್ಟಿರೋದಕ್ಕೆ. ಏನೋ ಕನ್ಸರ್ನೂ ಇಲ್ಲ, ಮಣ್ಣಾಗ ಗಟ್ಟಿನೂ ಇಲ್ಲ ಅಂತ ಹೇಳಿದಾಗ, ಮತ್ತು ನೀನು ನನಗೋಸ್ಕರ ಜ್ಯೂಸ್ ಎಲ್ಲ ಮಾಡಿಸ್ಕೊಂಡು ಕೊಡ್ತಾ ಇದೆಯಾ ಅಂತ ಹೇಳಿದಾಗ, ಅದು ಅವತ್ತು ಜ್ವರ ಬಂದು ನನಗೆ ನರಕ ಯಾತನೆ ಬರೋ ಥರ ಮಾಡಿಬಿಟ್ಟೆ ನೋಡು, ನನಗೆ ಜ್ವರ ಬಂದುಬಿಡ್ತು. ಆಮೇಲೆ ಮದುವೆ ಮನೆಯಲ್ಲಿ ನೀನೇನಾದರೂ ತಲೆ ಸುತ್ತು ಬಂದು ಬಿದ್ದರೆ ನಾನೇನು ನಿನ್ನನ್ನು ಎತ್ಕೊಂಡು ಹೋಗಬೇಕು. ಮೊದಲೇ ನಿಮ್ಮಪ್ಪ 1/4 kg 1 ಕಪ್ಪು ಅನ್ನಕ್ಕೆ ಅರ್ಧ ಲೀಟ್ರ್ ತುಪ್ಪವನ್ನು ಬೆರೆಸ್ಕೊಂಡ್ಬಿಟ್ಟು ತಿನ್ನಿಸಿ ಕುಪ್ಪಿಸ್ಬಿಟ್ಟಿದ್ದಾನೆ. ನಾನು ನೀನು ಹೊತ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಹಬ್ಬ ಆಗಲ್ಲ. ಅದಕ್ಕೆ ಅಂತ ಹೇಳಿದಾಗ, ಕಾಡ್ಪಾಪ ಅಂತ ಹೇಳ್ತಾ ಇರ್ತಾಳೆ. ಹೇಯ್ ಸುಮ್ಮನೆ ಕುಡಿಯೋಕೆ ಕರಿಬೇಕು, ಬೇಕಾಗಿಲ್ಲ ಕಣೋ ಬೇಕಾಗಿಲ್ಲ ಅಂತ ಹೇಳಿದಾಗ, ನೀನು ಕೆಟ್ಟ ಮುಖ ಹೊತ್ಕೊಂಡಿರೋ ಅಂತ ಹೇಳಿದಾಗ, ಹೋಗೆ ಕುಡಿದಿದ್ರೆ ಇರ್ತೀಯ ಅಂತ ಹೇಳಿ ಅಲ್ಲಿಂದ ಎತ್ಕೊಂಡು ಹೋಗ್ತಾನೆ. ಒಳ್ಳೆ ಮನುಷ್ಯ ಕಣವಲ್ಲಬ್ಬ ನೀನು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ. ಅಬ್ಬಬ್ಬಾ, ಇವರಿಬ್ರ ಮೇಲೆ ಎಷ್ಟು ಪ್ರೀತಿ ಇದೆ, ಆದರೆ ಯಾಕೆ ತೋರಿಸ್ಕೊಳ್ದೆ ಹಿಂಗೆ ಪದೇ ಕಿತ್ತಾಡ್ತಾ ಇರ್ತಾರೆ. ನಾನು ಕೇಶವನೇ ಒಂಥರ, ಇವರಿಬ್ಬರೇ ಒಂಥರ. ಇನ್ನು ಇವಾಗ ಮದುವೆ ಆಗ್ತಾ ಇರೋಂತಹ ಮಾಧವ ಭಾವ ಮತ್ತು ಆ ಪ್ರಿಯಾತ್ಗೆ ಇನ್ನು ಹೇಗಿರ್ತಾರೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಇವನಿಗೆ ಬೇಜಾರಾಗಿರುತ್ತೆ, ಬಂದು ರೂಮಲ್ಲಿ ಕೂತಿರ್ತಾನೆ. ಈ ಕಡೆ ನೋಡಿದ್ರೆ ಇವಳು ಬಂದು ಪ್ರಿಯಾ ಏನಿರ್ತಾಳೆ ರಿಸೆಪ್ಷನ್ ಆಗಿರೋಂತಹ ಸೋಫಾ ಮೇಲೆ ಕೂತಿರ್ತಾಳೆ. ಅಲ್ಲಿಗೆ ಅವ್ರ ಅತ್ತೆ ಬರ್ತಾರೆ. ಪ್ರಿಯಾ ಯಾಕಮ್ಮ ಏನಾಯಿತು, ಬೇಜಾರಾಗಿ ಕೂತಿದ್ಯಾ, ಇನ್ನೂ ಹುಷಾರಾಗಿಲ್ವಾ, ಯಾಕೆ ಪದೇ ಹೀಗಾಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಅದಕ್ಕೆ ಅವಳು ಬೆಳಗ್ಗೆ ಬೇಗ ಎದ್ದಿದ್ಲಲ್ವ, ಅದಕ್ಕೆ ಸುಸ್ತಾಗಿ ಎಲ್ಲ ಆಗಿದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವ್ರು ಇದು ಮಾಡ್ತಿದ್ರೆ, ಏನಾಯಿತು, ಏನು ಬೇಕು ನಿನಗೆ, ಬೇಜಾರಾ ಅಂತ ಹೇಳಿದಾಗ, ಜ್ಯೂಸು ಗೀಸು ಏನು ಬೇಡತ್ತೆ, ನನಗೊಂದು ಆಸೆ ಇದೆ. ಏನಮ್ಮ ಅಂತ ಹೇಳಿದಾಗ, ನಮ್ಮೆರಡು ಕುಟುಂಬದವರು ಸೇರಿ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಹೇಳ್ತಾಳೆ. ಅಷ್ಟೇ ತಾನೇ ಅಂತ ಹೇಳಿದಾಗ, ಆಗಲಿ ಗಿರ್ಜಾ ಅಂತ ಹೇಳಿ ನಂದ ಕೂಡ ಹೇಳ್ತಾನೆ. ನೋಡಿದ್ರಾ, ನನ್ನ ಮಗಳಿಗೆ ಈಗಲೇ ಎರಡು ಕುಟುಂಬ ಒಟ್ಟಾಗಿರ್ಬೇಕು ಅಂತ ಎಷ್ಟು ಆಸೆ ಇದೆ ಅಂತ ಹೇಳಿ ಪ್ರಿಯ ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ. ಎಲ್ಲರೂ ಕೂಡ ಕರೀತಾರೆ. ಎಲ್ಲರೂ ಬಂದು ನಿಂತ್ಕೋತಾರೆ. ಪಾಪ ವಲ್ಲಭ ನಿಂತ್ಕೊಳ್ದೆ ಸಪ್ರೇಟಾಗಿ ನಿಂತಿರ್ತಾನೆ. ಆಗ ವಲ್ಲಭ ಬಾರ ನೀನು ನಿಂತ್ಕೋ ಅಂತ ಹೇಳಿದಾಗ, ಪರವಾಗಿಲ್ಲ ನೀವು ತೆಗೆಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಅವರಮ್ಮ ಕೂಡ ಬಾರೋ ಹಠ ಮಾಡಬೇಡ ಮಗನೇ ಅಂತ ಹೇಳಿ ಹೇಳಿದಾಗ ಅವ್ರು ಬರೋದಿಲ್ಲ. ಆಗ ಅವರಪ್ಪ, ಏನೋ ಎಲ್ರಿಗೂ ಕೂಡ ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ಕರೆಯೋದಕ್ಕಾಗುತ್ತಾ, ಬಂದು ಸುಮ್ಮನೆ ನಿಂತ್ಕೊಳ್ಳೋದು ಕೇಳು ಅಂತ ಹೇಳಿದಾಗ ಪಾಪ ಖುಷಿ ಪಟ್ಕೊಂಡು ಓಡ್ ಬಂದು ನಿಂತ್ಕೋತಾನೆ. ಎಲ್ಲರೂ ಕೂಡ ಫೋಟೋ ಎಲ್ಲ ತೆಗೆಸ್ಕೊತಾ ಇರ್ತಾರೆ. ಅದಾದಮೇಲೆ ಅಲ್ಲಿ ಬಂದು ಫೋಟೋ ತೆಗೆಸ್ಕೊಂಡಾದ್ಮೇಲೆ ಅದು ಅವಾಗಲೇ ಪಾಪ ಪ್ರಿಯಾತ್ಗೆ ತಲೆ ಸುತ್ತಿ ಬಿದ್ದೋಗ್ಬಿಟ್ರು ಗೊತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಇವನು ಮೊದಲೇ ಸುಕನ್ಯನ ವಿಚಾರದಲ್ಲಿ ಡಿಸ್ಟರ್ಬ್ ಆಗಿರ್ತಾನೆ. ಹೌದಾ, ಹುಷಾರು ಅಂತ ಹೇಳ್ತಾಳೆ. ಇವಳಿಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ, ಬರೀ ಇಷ್ಟೆಷ್ಟು ಮಾತಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ರೂಮಿಗೆ ಹೋಗಿ ಅವರ ಅಮ್ಮ, ಬೆಳಗ್ಗೆ ಬೇಗ ಎದ್ಬಿಡು ಮಗಳೇ, ಇವ್ರು ಬರ್ತಾರೆ ಮೇಕಪ್ ಅವರು ಬ್ಯೂಟಿಷಿಯನ್ ಎಲ್ಲ ನಿನಗೆ ಮೇಕಪ್ ಮಾಡೋದಕ್ಕೆ ಅಂತ ಹೇಳಿದಾಗ, ಹಾಗಿದ್ರೆ ನಾನು ಮಾಡಿಸ್ಕೋತೀನಿ ಅಂತ ಹೇಳಿ ಪ್ರಿಯಂತಂಗೆ ಹೇಳ್ತಾಳೆ. ಅವ್ರು ಬರ್ತಾ ಇರೋದು ನಿನಗೋಸ್ಕರ ಅಲ್ಲ, ಹುಡುಗಿಗೋಸ್ಕರ, ಹುಡುಗಿ ತಾಯಿಗೋಸ್ಕರ. ಮದುವೆ ಮನೆಯಲ್ಲಿ ಏನೇ ಬೀಣ ನೀನು ತುಂಬ ಡಲ್ಲಾಗಿದೆಯಾ ಅಂತ ಯಾರು ಹೇಳ್ಬಾರ್ದಲ್ವಾ, ಅದಕ್ಕೆ ಅಂತ ಹೇಳಿದಾಗ, ಈ ಸುಳ್ಳೆಲ್ಲನೂ ಬೀಗ್ರ ಹತ್ರ ಹೇಳು, ಅವ್ರು ನಂಬ್ತಾರೆ, ನನ್ನ ಹತ್ರ ಅಲ್ಲ ಅಂತ ಹೇಳಿದಾಗ, ಸರಿ ಆಯಿತು ನೀನು ಮಾಡಿಸ್ಕೋ ಅಂತ ಹೇಳ್ತಾಳೆ. ಯಾಕೆ ಪ್ರಿಯಾ ಇಷ್ಟು ಬೇಜಾರಾಗಿದೆಯಾ, ಊರಲ್ಲೆಲ್ಲ ಹೆಣ್ಮಕ್ಳು ಎತ್ತೋರು ಖುಷಿಯಾಗಿದ್ದಾರೆ, ಆದರೆ ನಾನು ಇನ್ನೊಬ್ಳನ್ನ ಎತ್ಬಿಟ್ಟು ಬಡಬಾರದು ಪಾಡ್ಪಡ್ತಾ ಇದ್ದೀನಲ್ಲೇ ಅಂತ ಹೇಳಿದಾಗ, ಅಮ್ಮ ಮಾಧವ್ರು ಯಾಕೋ ತುಂಬ ಡಲ್ಲಾಗಿದ್ರು. ಅಯ್ಯೋ ಅವ್ರಿಗೂ ಪಾಪ ರಿಸೆಪ್ಷನ್ನಲ್ಲಿ ನಿಂತ್ಕೊಂಡು ಕಾಲು ನೋವೆಲ್ಲ ಇದೆ, ಅದಕ್ಕೆ ಮುಖ ಸಪ್ಪೆ ಆಗಿರುತ್ತೆ, ಡಲ್ಲಾಗಿರ್ತಾರೆ ಬಿಡೆ ಅಂತ ಹೇಳಿದಾಗ, ನನಗೆ ಏಟಾಗಿದೆ ಅಂತ ಅಂದರೂ ಕೂಡ ಅವ್ರು ಏನೂ ರಿಯಾಕ್ಟ್ ಮಾಡಲಿಲ್ಲ ಅಮ್ಮ ಅಂತ ಹೇಳಿದಾಗ, ಅವರಿಗೂ ಬೇಜಾರಾಗಿರುತ್ತಲ್ವಾ, ಬಿಡು ಹೋಗ್ಲಿ ಪರವಾಗಿಲ್ಲ ಮಲ್ಕೊಂಡಿರ್ತಾರೆ ಅಂತ ಹೇಳಿದಾಗ, ನಂಗೆ ಭಯ ಆಗ್ತಾ ಇದೆ ಅಮ್ಮ, ಏನಾದ್ರೂ ನಾವು ಸುಳ್ಳು ಹೇಳಿದ್ದೀವಿ ಅಂತ ಎಲ್ಲ ಸತ್ಯ ಗೊತ್ತಾಗ್ಬಿಡ್ತಾ ಅಂತ ಹೇಳಿದಾಗ, ಅಬ್ಬ ನೀನು ಯೋಚನೆ ಇದೆಯಲ್ಲ ಭಾರಿ ದೊಡ್ಡ ಯೋಚನೆ ಕಣೆ. ಇಲ್ಲ ಅಕ್ಕ, ಭಾವ ನಮ್ಮ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಳ್ಳುವಾಗ ಚೆನ್ನಾಗೇ ಇದ್ರು ಅಂತ ಹೇಳಿದಾಗ, ನನಗಾದರೂ ಕೂಡ ಭಯ ಆಗ್ತಾ ಇದೆ ಅಮ್ಮ ಅಂತ ಹೇಳ್ತಾಳೆ. ಇವರಿಬ್ರು ಅವಳನ್ನ ನೋಡಿ ಕೋಪ ಮಾಡ್ಕೋತಾ ಇರ್ತಾರೆ.
ಈ ಕಡೆ ನೋಡಿದ್ರೆ ಇವರೆಲ್ಲರೂ ಕೂಡ ಫುಲ್ಲು ಖುಷಿಯಾಗಿರ್ತಾರೆ. ಅದಾದಮೇಲೆ ಇವನು ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಮಾಧವ. ಅವರೆಲ್ಲರೂ ಕಾಮಿಡಿ ಮಾಡ್ತಾ ಇರ್ತಾರೆ. ಕೇಶವ ಮತ್ತು ವಲ್ಲಭ ಹಾಗೆ ಅವರ ಭಾವ ಏನಿರ್ತಾರೆ ಅವರೆಲ್ಲರೂ ಕೂಡ ಕಾಮಿಡಿ ಮಾಡ್ತಾ ಇರ್ತಾರೆ. ನೋಡು ಮಾಧವ, ನಿನ್ನ ಜೀವನದಲ್ಲಿ ಇದೇ ಸ್ವತಂತ್ರವಾಗಿರೋ ಕೊನೆ ರಾತ್ರಿ, ಆರಾಮಾಗಿ ನಿದ್ದೆ ಮಾಡಿಬಿಡು ಅಂತ ಹೇಳಿದಾಗ, ಯಾಕೆ ಭಾವ ನೀವು ಸ್ವತಂತ್ರವಾಗಿಲ್ವಾ ಅಂತ ಹೇಳಿದಾಗ, ನಾನು ಸ್ವತಂತ್ರವಾಗ ಕಾಣಿಸ್ತಾ ಇದ್ದೀನಲ್ಲಪ್ಪ ಅಂತ ಹೇಳಿದಾಗ, ನನಗೇನೋ ಮದುವೆ ಆಗಿದ್ಮೇಲೆ ಸ್ವತಂತ್ರ ಹೋಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ವಲ್ಲಭ, ನಿನಗೆ ಅಂತ ಹೇಳಿದಾಗ, ನನಗೂ ಹಾಗೇನೋ ಅನ್ಸಿಲ್ವಲ್ಲಪ್ಪ ನಿನಗೆ ಮಾಮ ಅಂತ ಹೇಳಿದಾಗ, ಇವನು ಇಂಡೈರೆಕ್ಟಾಗಿ ನಿನ್ನ ಮದುವೆ ಆಗಿಲ್ಲ ಅಂತ ಆಡ್ಕೋತಾ ಇದೆಯೇನೋ ವಲ್ಲಭ ನೀನು ನನ್ನ ಅಂತ ಹೇಳಿ ಅವ್ರ ಮಾವ ಬೈತಾ ಇರ್ತಾನೆ. ಆಗ ಪಾಪ ಮಧ್ವ, ನೀನು ಇವತ್ತೇ ಕೊನೆ ಕಣ್ ತುಂಬ ಒಳ್ಳೆ ನಿದ್ದೆ ಮಾಡೋದು, ಮಲ್ಕೋ ಅಂತ ಹೇಳಿದಾಗ, ಅದು ಅಂತ ಹೇಳ್ತಾನೆ. ಯಾಕಣ್ಣ ಬೇಜಾರಾಗಿದೆಯಾ ಅನ್ಸುತ್ತೆ, ನಾವು ನಗಾಡೋದಕ್ಕೆ ಅಂತಲೇ ನಿನಗೋಸ್ಕರ ಇಷ್ಟು ಕೆಟ್ಟ ಜೋಕೆಲ್ಲ ಮಾಡ್ತಾಯಿದ್ರು ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಇಲ್ಲ ಕಣೋ, ಸ್ವಲ್ಪ ತಲೆನೋವ್ತಾ ಇದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಓ ಹೌದಾ, ಸರಿ ಆಯಿತು, ನಾವೆಲ್ಲರೂ ಕೂಡ ಹೋಗ್ತೀವಿ, ನೀನು ಮಲ್ಕೋ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಹೋಗ್ತಾರೆ. ಅದಾದಮೇಲೆ ವಲ್ಲಭ ಬಂದು, ಅಣ್ಣ ಯಾಕಣ್ಣ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ, ಏನಾಯಿತು ಅಂತ ಹೇಳಿ ಕೇಳ್ತಾನೆ. ಏನೂ ಇಲ್ಲ ಕಣೋ ಅಂತ ಹೇಳಿದಾಗ, ನನಗೆ ಗೊತ್ತಣ್ಣ ನೀನು ಯಾಕೋ ಬೇಜಾರು ಮಾಡ್ಕೊಂಡಿದ್ಯಾ, ಏನು ಹೇಳು ಅಂತ ಹೇಳಿದಾಗ, ಏನಿಲ್ಲ ಚಿಕ್ಕು, ತುಂಬ ಭಯ ಆಗ್ತಾ ಇದೆ ಅಷ್ಟೇ, ನಾನು ಪ್ರಿಪೇರ್ ಆಗಿರಲಿಲ್ಲ ಅಲ್ವಾ ಅಂತ ಹೇಳಿದಾಗ, ಮನೆಯಿಂದ ಹೊರಟಾಗ ಚೆನ್ನಾಗೇ ಇದ್ದೆ, ಆದರೆ ಇಲ್ಲಿ ಶಾಸ್ತ್ರಗಳೆಲ್ಲ ಬೇಗ ಆಗ್ತಾ ಇದೆಯಲ್ಲ, ಟೆನ್ಷನ್ ಕಣೋ ಅಂತ ಹೇಳಿದಾಗ ಇವನಿಗೆ ಡೌಟ್ ಬರುತ್ತೆ. ಅಣ್ಣ ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ನಾಳೆ ಕೇಳ್ತೀನಿ ಅಂತ ಹೋಗ್ತಾನೆ. ಇವನು ಯೋಚನೆ ಮಾಡಿಕೊಂಡು, ನಾನು ತಪ್ಪು ಮಾಡಿಬಿಟ್ನಾ, ಅಪ್ಪಂಗೇನಾದರೂ ಈ ವಿಚಾರ ಹೇಳ್ಬಿಡ್ಲಾ, ಬೇಡ ಆಮೇಲೆ ಅಪ್ಪಂಗೆ ಮೋಸ ಮಾಡಿದ್ದೀನಿ ಅಂತ ತುಂಬ ಬೇಜಾರು ಮಾಡ್ಕೋತಾರೆ. ಸುಕನ್ಯಾ ಸುಮ್ಮನೆ ಆಗ್ತಾಳ, ಅಥವಾ ನಾಳೆ ಬಂದು ಮದುವೆ ಮನೆಯಲ್ಲಿ ಏನಾದರೂ ಗಲಾಟೆ ಮಾಡಿಬಿಟ್ರೆ ಏನು ಮಾಡೋದು, ಅಪ್ಪಂಗೆ ನನ್ನಿಂದ ಅವಮಾನ ಆಗೋಗ್ಬಿಡುತ್ತಾ, ಎಲ್ಲರೂ ನನ್ನಿಂದ ಕಣ್ಣೀರು ಹಾಕೋ ಥರ ಆಗ್ಬಿಡುತ್ತೆ ಅಂತ ಹೇಳಿ ಮಾಧವ ತುಂಬಾ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಈ ಕಡೆ ನೋಡಿದ್ರೆ ವೀಣಾ ಅವ್ರಿಗೂ ಅಂದರೆ ಅವರು ರಿಲೇಟಿವ್ ಅಂತ ಬಂದಿರ್ತಾರಲ್ಲ, ಅವರಿಗೆಲ್ಲ ದುಡ್ಡು ಕೊಟ್ಟು ಹಂಚಿಸ್ತಾ ಇರ್ತಾಳೆ. ದುಡ್ಡೇನು ಕಡಿಮೆ ಇದೆಯಲ್ಲ ಅಕ್ಕ ಅಂತ ಹೇಳಿದಾಗ, 2,000 ಕಡಿಮೆ ಇದೆ ಕಣೆ, ಯಾಕೆ ನೀನು ಓವರಾಗಿ ಆ್ಯಕ್ಟಿಂಗ್ ಮಾಡಿ ಎಲ್ಲನೂ ಕಿತಾಪತಿ ಮಾಡಿಬಿಟ್ಟೆ, ಅವರೆಲ್ಲರೂ ಸೈಲೆಂಟಾಗಿದ್ದು ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದಾಗ, ಈಗ ಏನಾದರೂ ಕರೆಕ್ಟಾಗಿ ದುಡ್ಡು ಕೊಟ್ಟಿಲ್ಲ ಅಂದರೆ ನಾಳೆ ಆ್ಯಕ್ಟ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆಲ್ಲ ಮಾಡಬೇಡಮ್ಮ, ಕೊಡ್ತೀನಿ ನಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದನ್ನು ಅಮೂಲ್ಯ ಮತ್ತು ಮೀನಾ ಇಬ್ಬರು ಕೂಡ ನೋಡ್ಬಿಡ್ತಾರೆ. ಬಂದು, ವೀಣಾ ಆಂಟಿ ಇದೇನಿದು ಮದುವೆ ಮನೆಯಲ್ಲಿ ಈ ರೀತಿ ದುಡ್ಡೆಲ್ಲ ಹಂಚ್ತಾ ಇದ್ದೀರಾ ಅಂತ ಹೇಳಿದಾಗ, ಹೋ ಇವರಿಬ್ಬರು ನೋಡ್ಬಿಟ್ರ, ಅದು ಮದುವೆ ಮನೆಯಲ್ಲಿ ದುಡ್ಡು ಹಂಚೋಕ್ಕೆ ಏನೂ ಇಲ್ಲ, ಅವರಿಗೆಲ್ಲ ಇನ್ವಿಟೇಷನ್ ಕೊಡೋಕೆ ಹೋದಾಗ ಬಟ್ಟೆ ತೊಗೊಳೋದಕ್ಕೆ ದುಡ್ಡು ಕೊಟ್ಟಿರಲಿಲ್ಲಮ್ಮ, ಅವರಿಗೆಲ್ಲ ಬಟ್ಟೆ ತೊಗೊಳೋದಕ್ಕೆ ಅಂತ ಹೇಳಿ ನಿಮ್ಗೆ ಇಷ್ಟವಾಗಿರೋ ಬಣ್ಣದೇ ತೊಗೊಳ್ಳಿ ಅಂತ ದುಡ್ಡು ಕೊಡ್ತಾ ಇದ್ದೀನಿ, ನೀವೇನೋ ನಿಮ್ಮ ತಂಗಿಗೆ ಕೊಟ್ರಿ, ನಿಮ್ಮ ತಂಗಿಯಲ್ಲಿ ಇದ್ದವ್ರಿಗೆಲ್ರಿಗೂ ಹಂಚುತ್ತಾ ಇದ್ರು, ಅದು ಯಾಕೋ ನಂಗೆ ನೋಡೋಕೆ ಚೆನ್ನಾಗೇ ಇಲ್ಲ ಅಂತ ಹೇಳಿದಾಗ, ಹೌದಮ್ಮ ಮೀನಾ, ನಿನಗೆ ನಾನು ಏನು ಮಾಡಿದ್ರೂ ಚೆನ್ನಾಗಿ ಕಾಣಿಸೋದಿಲ್ಲ, ಏನು ಮಾಡಿದ್ರು ಹಂಗೆ ಮನೆ ಇರುತ್ತೆ, ಏನು ಮಾಡೋದಕ್ಕಾಗುತ್ತೆ, ಪರವಾಗಿಲ್ಲ ಬಿಡು ಅಂತ ಹೇಳಿ ಹೋಗ್ತಾರೆ. ಅಯ್ಯೋ ಆಂಟಿ ಹಾಗಲ್ಲ ಅಂತ ಹೇಳಿದಾಗ, ಇರಲಿ ಬಿಡಮ್ಮ, ನಂಗೆ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇವರಿಬ್ಬರು ಅನುಮಾನದಲ್ಲೇ ಯೋಚನೆ ಮಾಡ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾರೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.